ದೇಶ ತೊರೆಯೋಕೆ ಇದು ಸಕಾಲ. ಭಾರತದಲ್ಲಿ ಮೂರ್ಖ ನಿಯಮಾವಳಿಗಳಿಂದ ನಾವೀನ್ಯತೆಯ ಕೊಲೆಯಾಗಿದೆ. ಭಾರತದಲ್ಲಿ ಅತಿ ಶ್ರೀಮಂತ ಎನಿಸಿಕೊಂಡಿದ್ದ 5,000 ಉದ್ಯಮಿಗಳು ಭಾರತವನ್ನ ಬಿಟ್ಟಿದ್ದಾರೆ. 1.28 ಲಕ್ಷ ಮಿಲಿಯನಿಯರ್ಗಳು ಈ ವರ್ಷ ಹೊಸ ವರ್ಷಕ್ಕೆ ದೇಶವನ್ನ ಬಿಟ್ಟು ಹೋಗ್ತಿದ್ದಾರೆ. ನಮಸ್ಕಾರ, ADNA.comಗೆ ಸ್ವಾಗತ. ನಾನು GM ಪವಿತ್ರ. ವಾಣಿಜ್ಯೋದ್ಯಮಿ ಮತ್ತು ಸ್ಟಾರ್ಟ್ಅಪ್ ಸಂಸ್ಥಾಪಕರೊಬ್ಬರು ದೇಶದಲ್ಲಿ ಅಧಿಕ ವೇತನ ಇರುವವರು ದೇಶ ತೊರೆಯೋಕೆ ಇದು ಸಕಾಲ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ರೆಡಿಟ್ನಲ್ಲಿ ಬರೆದುಕೊಂಡಿದ್ದಾರೆ. ಸಬ್ ರೆಡಿಟ್ ಆರ್ ಇಂಡಿಯಾದಲ್ಲಿ ಬಳಕೆದಾರರು ತಾವು ದೇಶದ ಪ್ರಮುಖ ಇಂಜಿನಿಯರಿಂಗ್ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡದೇ ಇರೋದಾಗಿ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, USA ಸ್ನಾತಕೋತ್ತರ ಪದವಿಯನ್ನ ಪಡೆದಿರೋದಾಗಿ ಹೇಳಿದ್ದಾರೆ. ಹಾಗೇನೆ ಬ್ಯಾಂಕ್ಗಳಲ್ಲಿ ಉದ್ಯೋಗ ಮಾಡಿದ್ದು ಸ್ವಂತ ಕಂಪನಿಯನ್ನ ಶುರು ಮಾಡೋಕೆ 2018 ಭಾರತಕ್ಕೆ ಮರಳಿರೋದಾಗಿ ವರದಿಯಾಗಿದೆ. ಸುಮಾರು 30 ಜನರಿಗೆ ಸರಾಸರಿ 15 ಲಕ್ಷ ರೂಪಾಯಿ ವೇತನವನ್ನ ಪಾವತಿ ಮಾಡ್ತಿರೋದಾಗಿ ಹೇಳಿರುವ ಸ್ಟಾರ್ಟ್ಅಪ್ ಒಂದರ ಸಂಸ್ಥಾಪಕ, ದೇಶವನ್ನ ತೊರೆಯಿರಿ, ಇದು ಉತ್ತಮ ಸಮಯ, ಉತ್ತಮ ಆದಾಯದ ಉದ್ಯಮವನ್ನ ನಡೆಸ್ತಾ ಇರೋನಾಗಿ ನಾನು ನಿಮಗೆ ಈ ಸಲಹೆಯನ್ನ ನೀಡ್ತಾ ಇದ್ದೇನೆ ಅಂತ ಸುದೀರ್ಘ ಪೋಸ್ಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ದೇಶ ತೊರೆಯೋಕೆ ಸಲಹೆ ನೀಡೋಕೆ ನನಗೆ ಪ್ರೇರಣೆ ನೀಡಿದ ಹಲವು ಕಾರಣಗಳನ್ನು ಸಹ ಇವರು ವಿವರಿಸಿದ್ದಾರೆ. ಭಾರತದಲ್ಲಿ ಮೂರ್ಖ ನಿಯಮಾವಳಿಗಳಿಂದ ನಾವೀನ್ಯತೆಯ ಕೊಲೆಯಾಗಿದೆ ಅಂತ ಆರೋಪಿಸಿದ್ದಾರೆ. ಭಾರತದಲ್ಲಿ ನೀವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ನೀವು ಅಧಿಕಾರಶಾಹಿ, ರಾಜಕಾರಣಿ ಅಥವಾ ಸೆಲೆಬ್ರಿಟಿ ಆಗಿರಬೇಕು. ಅದಕ್ಕಾಗಿ ನಾನು ನಿಮ್ಗೆ ಒಂದು ಉದಾಹರಣೆಯನ್ನ ನೀಡ್ತೇನೆ. ನಮ್ಮ ಅಪ್ಲಿಕೇಶನ್ ನಲ್ಲಿ ಒಂದು ವಂಚನೆ ಪ್ರಕರಣ ನಡೆದಿದೆ ಅಂತ FIR ನ ದಾಖಲಿಸಲಾಗಿದೆ. ನಾನು ಪ್ರಕರಣವನ್ನ ಪರಿಹರಿಸಿದ್ದೇವೆ. ಸೊ ಪೊಲೀಸರಿಗೆ ಸಹಾಯ ಮಾಡಿದ್ದೇವೆ. ಇದರಿಂದಾಗಿ ಸಂತ್ರಸ್ತರಿಗೆ ಹಣ ವಾಪಸ್ ಸಿಕ್ಕಿದೆ. ಆದ್ರೆ ನಮ್ಮ ಮೇಲೇನೆ ಇಲ್ಲಿ ಆರೋಪ ಮಾಡಲಾಗಿದೆ. ಪೊಲೀಸರು ಈ ಪ್ರಕರಣವನ್ನ ಕ್ಲೋಸ್ ಮಾಡಲಿಲ್ಲ, ನಮ್ಮಿಂದಾನೇ ಹಣವನ್ನ ಪೊಲೀಸರು ಬಯಸ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ದೇಶದಲ್ಲಿರುವಂತಹ ಪ್ರಾದೇಶಿಕ ಭಿನ್ನಾಭಿಪ್ರಾಯದ ಸಮಸ್ಯೆಯನ್ನು ಕೂಡ ಇವರು ಬೊಟ್ಟು ಮಾಡಿದ್ದಾರೆ. ತರಕಾರಿ ವ್ಯಾಪಾರಿಗಳು, ಆಟೋ ಚಾಲಕರು, ಕ್ಯಾಬ್ ಚಾಲಕರು ಮೊದಲಾದವರು ದೇಶವನ್ನ ನಿರಂತರವಾಗಿ ಈ ಪ್ರಾದೇಶಿಕ ದ್ವೇಷಕ್ಕೆ ಒಳಗಾಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನೀವು ಶ್ರೀಮಂತರಾಗಿ ಕಾಣದೇ ಇದ್ರೆ ಅಥವಾ ಬ್ರ್ಯಾಂಡೆಡ್ ಬಟ್ಟೆಯಲ್ಲಿ ಇಲ್ಲ ಅಂತಂದ್ರೆ ನೀವು ಈ ದೇಶದಲ್ಲಿ ಹೊಲಸು ವ್ಯಕ್ತಿ ಅಂತ ಇವ್ರು ಹೇಳಿದ್ದಾರೆ. ಅಂದ್ರೆ ಭಾರತದಲ್ಲಿ ದಿನದಿಂದ ದಿನಕ್ಕೆ ಶ್ರೀಮಂತರು ಭಾರತವನ್ನ ಬಿಟ್ಟು ಹೋಗ್ತಾ ಇರೋದು ಹೆಚ್ಚಾಗ್ತಾ ಇದೆ. ಸೊ ಭಾರತದಲ್ಲಿ ಇರೋದು ಸೇಫ್ ಅಲ್ಲ ಅನ್ನೋದನ್ನ ಈ ಸ್ಟಾರ್ಟ್ಅಪ್ ಕಂಪನಿಯ CEO ಹೇಳಿದ್ದಾರೆ. ಸೊ ಭಾರತದಲ್ಲಿ ಅತಿ ಶ್ರೀಮಂತ ಎನಿಸಿಕೊಂಡಿದ್ದಂತ 5,000 ಉದ್ಯಮಿಗಳು 2018 ಭಾರತವನ್ನ ಬಿಟ್ಟು ವಿದೇಶದಲ್ಲಿ ನೆಲೆಸಿರೋದು ಕಂಡು ಬಂದಿದೆ. ಆ ಮೂಲಕ ಭಾರತದ ಶ್ರೀಮಂತಿಕೆಯೂ ಸಹ ಜಾಗತಿಕವಾಗಿ ವಲಸೆ ಹೋದಂತಾಗಿದೆ. ದೇಶದ 48% ಶ್ರೀಮಂತಿಕೆ ಅತಿ ಶ್ರೀಮಂತರ ಕೈಯಲ್ಲಿದೆ ಅನ್ನೋದನ್ನ ವರದಿಯೊಂದು ಬಹಿರಂಗಪಡಿಸಿತ್ತು. ಸೊ ಅದು ಶ್ರೀಮಂತರ ಮೂಲಕ ವಿದೇಶದ ಪಾಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಇಂಥ ವಲಸೆ ಹೆಚ್ಚಾಗಿದ್ದು, ಇದರಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಸೊ ಮೊದಲೆರಡು ಸ್ಥಾನದಲ್ಲಿ ಚೀನಾ ಮತ್ತು ರಷ್ಯಾ ಇದೆ. ಅದರಲ್ಲೂ ಸಹ ಅತಿ ಶ್ರೀಮಂತರಿಗೆ ಇಷ್ಟದ ದೇಶ ಅಂತಂದ್ರೆ ಆಸ್ಟ್ರೇಲಿಯಾ. 2008 ಈಚೆಗೆ ಆಸ್ಟ್ರೇಲಿಯಾಗೆ 12,000 ಜನ, ಅಮೆರಿಕಾಗೆ 10,000 ಜನ ಹಾಗೂ ಕೆನಡಾಗೆ 4,000 ಭಾರತೀಯರು ಅತಿ ಶ್ರೀಮಂತರು ವಲಸೆ ಹೋಗಿದ್ದಾರೆ. 2015 4,000 ಶ್ರೀಮಂತರು, 2022 7,500 ಕೋಟ್ಯಾಧಿಪತಿಗಳನ್ನ ಕಳ್ಕೊಂಡಿದ್ದಂತ ಭಾರತ 2023 6,500 ಶ್ರೀಮಂತರನ್ನ ಕಳ್ಕೊಂಡಿದೆ. ಆಸ್ಟ್ರೇಲಿಯಾ, UAE, ಸಿಂಗಾಪುರ್, ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್, ಕೆನಡಾ, ಗ್ರೀಸ್, ಫ್ರಾನ್ಸ್, ಪೋರ್ಚುಗಲ್, ನ್ಯೂಜಿಲೆಂಡ್ ಮತ್ತು ಇಟಲಿ ದೇಶಗಳಿಗೆ ವಲಸೆ ಹೋಗ್ತಿರೋರ ಜನರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ. ಮಿಲಿಯನಿಯರ್ಗಳಿಗೆ 2023 ಆಸ್ಟ್ರೇಲಿಯಾ ಫೇವರೇಟ್ ಅಂತ ಅನ್ಸ್ಬಿಟ್ಟಿದೆ. UAEಗೂ ಸಹ ಶ್ರೀಮಂತರು ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವಿರಾಟ್ ಕೊಹ್ಲಿಯ ಬಾಲ್ಯದ ಕೋಚ್ ರಾಜ್ಕುಮಾರ್ ಶರ್ಮಾ ಅವರು, ಕ್ರಿಕೆಟಿಗ ವಿರಾಟ್ ಕೊಹ್ಲಿ, ಅವರ ಪತ್ನಿ ಅನುಷ್ಕಾ ಶರ್ಮಾ ಮತ್ತು 2 ಮಕ್ಕಳು ಶೀಘ್ರದಲ್ಲೇ ಲಂಡನ್ಗೆ ಹೋಗ್ತಿದ್ದಾರೆ ಅಂತ ಖಚಿತಪಡಿಸಿದ್ದಾರೆ. ಈ ನಿರ್ಧಾರದ ಬಗ್ಗೆ ಹೆಚ್ಚಿನ ವಿವರಗಳನ್ನು ಅವ್ರು ನೀಡದೇ ಇದ್ರು ಸಹ ಈ ಹಿಂದೆ ವಿರಾಟ್ ಕೊಹ್ಲಿ ನಿವೃತ್ತರಾದ ನಂತರ ತಮ್ಮ ಜೀವನವನ್ನ UK ಕಳೆಯೋಕೆ ಯೋಜಿಸಿದ್ದಾರೆ ಅನ್ನೋ ಸುಳಿವನ್ನ ಈ ಹಿಂದೆಯೇ ಸಹ ಕೊಟ್ಟಿದ್ರು. ಕಳೆದ ಕೆಲವು ವರ್ಷಗಳಿಂದ ಕೊಹ್ಲಿ ಲಂಡನ್ನಲ್ಲಿ ಆಗಾಗ ಕಾಣಿಸ್ಕೊಳ್ತಿದ್ದಾರೆ. ಗಮನಾರ್ಹವಾಗಿ ಅವರ ಮಗ ಫೆಬ್ರವರಿ 15 ಲಂಡನ್ನಲ್ಲಿ ಜನಿಸಿದ್ರು. ಸೊ ದಂಪತಿಗಳು ಲಂಡನ್ನಲ್ಲಿ ಆಸ್ತಿಯನ್ನ ಹೊಂದಿದ್ದಾರೆ. ಅಲ್ಲಿ ಅವರು ತಮ್ಮ ಸ್ಥಳಾಂತರದ ನಂತರ ವಾಸಿಸೋಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾತುಗಳು ಸಹ ಓಡಾಡೋಕೆ ಶುರುವಾಗಿದೆ. ಸೊ ಶ್ರೀಮಂತರು ಸಾಮಾನ್ಯವಾಗಿ ಒಂದು ಸ್ಥಳಕ್ಕೆ ಸೀಮಿತವಾಗಿ ಇರೋರಲ್ಲ. ತಾವಿರುವ ಪ್ರದೇಶದ ಬಗ್ಗೆ ನಂಬಿಕೆ ಹೋದ್ರೆ ಅವರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಹೀಗಾಗಿ ಒಂದು ದೇಶದ ಆರ್ಥಿಕ ಪರಿಸ್ಥಿತಿಗೆ ಅಲ್ಲಿನ ಶ್ರೀಮಂತರ ವಲಸೆ ಕನ್ನಡಿ ಹಿಡಿಯತ್ತೆ ಅಂತ ಕೂಡ ನಂಬಲಾಗಿದೆ. ಸೊ ರಾಜಕೀಯ ಸ್ಥಿರತೆ, ಕಡಿಮೆ ತೆರಿಗೆ, ವೈಯಕ್ತಿಕ ಸ್ವಾತಂತ್ರ್ಯ ಈ ಅಂಶಗಳು ಕೋಟ್ಯಾಧಿಪತಿಗಳ ಇರುವಿಕೆಯ ಮೇಲೆ ಪರಿಣಾಮ ಬೀರುತ್ತೆ.
ಆದರೆ ಈಗೀಗ ಜೀವನದ ಗುಣಮಟ್ಟ, ಮಕ್ಕಳ ಪಾಲನೆ ಪೋಷಣೆಗೆ ಬೇಕಾದ ವಾತಾವರಣ, ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳು, ಅನುಕೂಲಕರ ಹವಾಮಾನ ಇರುವಂಥ ಸ್ಥಳ, ಉತ್ತಮ ಕಾನೂನು ವ್ಯವಸ್ಥೆ ಇವೆಲ್ಲವನ್ನು ಸಹ ಕೋಟ್ಯಾಧಿಪತಿಗಳು ಪರಿಗಣಿಸ್ತಾರೆ. ಮುಂದಿನ ತಲೆಮಾರುಗಳವರೆಗೆ ತಮ್ಮ ಸಂಪತ್ತು ನಶಿಸದೆ ಸುರಕ್ಷಿತವಾಗಿರಬೇಕು ಅಂತ ಅವ್ರು ಬಯಸ್ತಾರೆ. ಆಸ್ಟ್ರೇಲಿಯಾದ ಜೀವನ ಗುಣಮಟ್ಟ, ಅಲ್ಲಿನ ಹವಾಮಾನ, ಭದ್ರತೆ, ಶಿಕ್ಷಣ, ತೆರಿಗೆ ಇತ್ಯಾದಿ ಅಂಶಗಳು ಶ್ರೀಮಂತರನ್ನ ಸೆಳೀತಾ ಇದೆ. ಶ್ರೀಮಂತ ದೇಶಗಳಿಂದನೂ ಸಹ ಕೋಟ್ಯಾಧಿಪತಿಗಳು ಆಸ್ಟ್ರೇಲಿಯಾಗೆ ಹೋಗಿ ನೆಲೆಸ್ತಾ ಇದ್ದಾರೆ. ಇನ್ನು UAE ಈ ದೇಶ ಐಷಾರಾಮಿ ಸೌಲಭ್ಯಗಳನ್ನು ಒಳಗೊಂಡಿದೆ. ತೆರಿಗೆಯೂ ಸಹ ಬಹಳ ಕಡಿಮೆ ಇದೆ. ಹೀಗಾಗಿ ಬಹಳಷ್ಟು ಶ್ರೀಮಂತರು ದುಬೈ, ಅಬುಧಾಬಿಗಳತ್ತ ಹೋಗ್ತಿದ್ದಾರೆ. ಅಷ್ಟೇ ಅಲ್ಲ, ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಅಂದ್ರೆ ಯಾರು? ಅದಕ್ಕೆ ಏನಾದ್ರೂ ಮಾನದಂಡಗಳು ಇದೆಯಾ? ಈ ಬಗ್ಗೆ ಆರ್ಥಿಕ ಜಗತ್ತು ಏನ್ ಹೇಳುತ್ತೆ ಅಂತ ನೋಡಿದ್ರೆ ಇದಕ್ಕೆ ಉತ್ತರ ಸಿಗತ್ತೆ. ಮೊದಲಿಗೆ ನೆಟ್ ವರ್ತ್ ಅಂತಂದ್ರೆ ನಿವ್ವಳ ಮೌಲ್ಯ. ಅದನ್ನ ಹೇಗೆ ಲೆಕ್ಕ ಹಾಕಲಾಗತ್ತೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಒಬ್ಬ ವ್ಯಕ್ತಿಯ ಆಸ್ತಿ ಮೌಲ್ಯದಿಂದ ಸಾಲದ ಮೊತ್ತವನ್ನ ಕಳೆದ್ರೆ ಉಳಿಯೋದೇ ನಿವ್ವಳ ಮೌಲ್ಯ ಅಥವಾ ನೆಟ್ ವರ್ತ್. ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಅನ್ನ ಅಳಿಯೋದು ಒಬ್ಬ ವ್ಯಕ್ತಿಯ ಬಳಿ ಎಷ್ಟು ಲಿಕ್ವಿಡ್ ಅಸೆಟ್ ಇದೆ ಅನ್ನೋದ್ರ ಮೇಲೆ ಮಾತ್ರ. ಸೊ ಆ ವ್ಯಕ್ತಿಗೆ ಬ್ಯಾಂಕ್ ಖಾತೆಯಲ್ಲಿ ಅಥವಾ ಬ್ರೋಕರೇಜ್ ಖಾತೆಯಲ್ಲಿ ಎಷ್ಟು ಹಣ ಇದೆ ಅನ್ನೋದು ಮುಖ್ಯ ಆಗತ್ತೆ. ಸೊ ಇದರಲ್ಲಿ ಮನೆಯಾಗ್ಲಿ ಮತ್ಯಾವುದರಲ್ಲಾದ್ರೂ ಆಸ್ತಿ ಪಾಸ್ತಿ ವಸ್ತುಗಳಾಗಿ ಗಣನೆಗೆ ತೆಗೆದುಕೊಳ್ಳಿಕ್ ಆಗೋದಿಲ್ಲ. ಸೊ ಯಾರ ಬಳಿ ಹೀಗೆ ಹೂಡಿಕೆ ಮಾಡಬಹುದಾದಂತ ನಗದು 1 ಮಿಲಿಯನ್ USD ಇಂದ 5 ಮಿಲಿಯನ್ USD ಇರುತ್ತೋ ಅಂಥವರು ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಅಂದ್ರೆ HNVIS. ಯಾರ ಬಳಿ ಲಿಕ್ವಿಡ್ ಅಸೆಟ್ 5 ಮಿಲಿಯನ್ US ಗಿಂತ 30 ಮಿಲಿಯನ್ USD ಮಧ್ಯೆ ಇರುತ್ತೋ ಅಂಥವರು ವೆರಿ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್. ಸೊ ಇನ್ನು ಯಾರ ಬಳಿ $30 ಮಿಲಿಯನ್ ಹೆಚ್ಚು ನಗದು ಇರುತ್ತೋ ಅಂಥವರು ಅಲ್ಟ್ರಾ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್. ಸೊ ಭಾರತದ ಲೆಕ್ಕಾಚಾರದಲ್ಲಿ ನಿಮಗೆ ಸರಳವಾಗಿ ವಿವರಿಸೋ ಪ್ರಯತ್ನ ಮಾಡೋದಾದ್ರೆ, ಯಾವ ವ್ಯಕ್ತಿಗೆ ಇತ್ತೀಚೆಗೆ ತನ್ನ ಸಾಲವನ್ನ ತೀರಿಸಿದ ಮೇಲೂ ಸಹ ಮನೆ, ಆಸ್ತಿ ಪಾಸ್ತಿ, ವಸ್ತು, ವಾಹನಗಳನ್ನ ಹೊರತುಪಡಿಸಿ ಇವತ್ತಿಗೆ ಕನಿಷ್ಠ 7.34 ಕೋಟಿ ರೂಪಾಯಿ ನಗದು ಇರುತ್ತೋ ಅವರು ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್. ಅಷ್ಟೇ ಅಲ್ಲ, ವಿದೇಶಗಳಲ್ಲಿ IIT ಇಂದ ಪದವಿ ಪಡೆದ ಮೇಲೆ ಅಥವಾ ಕೆಲ ವರ್ಷಗಳಲ್ಲಿ ಅಮೆರಿಕಾಗೆ ಹಾರ್ ಹೋಗೋದು ವಾಡಿಕೆಯಾಗಿದೆ. ಇವರ ಪೈಕಿ 95% ಮಂದಿ ಭಾರತಕ್ಕೆ ವಾಪಸ್ ಬರೋದೇ ಇಲ್ಲ. ಇನ್ನು ಪ್ರಪಂಚದಾದ್ಯಂತ ಸುಮಾರು 1.28 ಲಕ್ಷ ಮಿಲಿಯನೇರ್ಗಳು ಈ ವರ್ಷ ಹೊಸ ದೇಶಕ್ಕೆ ವಲಸೆ ಹೋಗ್ತಾರೆ ಅಂತ ಹೆನ್ಲಿ ಪ್ರೈವೇಟ್ ವೆಲ್ತ್ ಮೈಗ್ರೇಷನ್ ಅಂದಾಜಿಸಿದೆ. ಈ ಸಂಸ್ಥೆ ವಿಶ್ವದಾದ್ಯಂತ ಸಂಪತ್ತು ಮತ್ತು ಹೂಡಿಕೆ ವಲಸೆಯ ಪ್ರವೃತ್ತಿಯ ಮೇಲೆ ಕಣ್ಣಿಡತ್ತೆ. ಸೊ ಹೆನ್ಲಿ ಮತ್ತು ಪಾಲುದಾರರ ಪ್ರಕಾರ ಮಿಲಿಯನೇರ್ಗಳು ಅಥವಾ ಹೆಚ್ಚಿನ ನಿವ್ವಳ ಮೌಲ್ಯದ ವ್ಯಕ್ತಿಗಳು $1 ಮಿಲಿಯನ್ ಅಥವಾ ಅದಕ್ಕಿಂತ ಹೆಚ್ಚಿನ ಹೂಡಿಕೆ ಮಾಡಬಹುದಾದ ಒಂದು ಸಂಪತ್ತನ್ನ ಹೊಂದಿರೋ ಜನ. ಸೊ ಭಾರತದ ರೂಪಾಯಿ ಲೆಕ್ಕದಲ್ಲಿ ಸುಮಾರು 8 ಕೋಟಿ ರೂಪಾಯಿಗೂ ಹೆಚ್ಚಿನ ಸಂಪತ್ತನ್ನ ಹೊಂದಿರುವವರು. ಸೊ ದೇಶದಲ್ಲಿರುವಂತಹ ಸಂಕೀರ್ಣ ತೆರಿಗೆ ಕಾನೂನುಗಳು ಸೇರಿ ವಿವಿಧ ವಿಚಾರಗಳು ಭಾರತದಿಂದ ಜನರು ವಲಸೆ ಹೋಗೋಕೆ ಪ್ರಮುಖ ಕಾರಣ ಆಗಿದೆ ಅಂತ ಪ್ರೈವೇಟ್ ವೆಲ್ತ್ ಅಂಡ್ ಫ್ಯಾಮಿಲಿ ಆಫೀಸರ್ಸ್ನ ಪಾಲುದಾರರಾದ ಸುನಿತಾ ಸಿಂಗ್ ದಲಾಲ್ ಅವರು ಈ ಹಿಂದೆ ಹೇಳಿದ್ರು. ಅಷ್ಟೇ ಅಲ್ಲ, 2021ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಕಳೆದ 5 ವರ್ಷಗಳಲ್ಲಿ 6 ಲಕ್ಷಕ್ಕೂ ಹೆಚ್ಚು ಭಾರತೀಯರು ತಮ್ಮ ಪೌರತ್ವವನ್ನ ತ್ಯಜಿಸಿದ್ದಾರೆ. ಅವರಲ್ಲಿ 40% ಮಂದಿ ಅಮೆರಿಕದಲ್ಲಿ ಹೋಗಿ ನೆಲೆ ನಿಂತಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಕೆನಡಾ ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿದ್ದು, ಅಮೆರಿಕ ನಂತರ ಹೆಚ್ಚಿನ ಸಂಖ್ಯೆಯ ಭಾರತೀಯರು ಮುಂದಿನ ಜೀವನ ನಡೆಸೋಕೆ ಈ ದೇಶಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ಒಟ್ಟಾರೆ ಸಂಖ್ಯೆ ಗೋಲ್ಡನ್ ವೀಸಾವನ್ನ ಪಡೆಯೋರ ಸಂಖ್ಯೆಯನ್ನು ಸಹ ಒಳಗೊಂಡಿದೆ. ಪೋರ್ಚುಗಲ್, ಮಾಲ್ಟಾ ಅಥವಾ ಸೈಪ್ರಸ್ನಂತಹ ಕೆಲವು ದೇಶಗಳಲ್ಲಿ ಹಣವನ್ನು ಸಹ ಹೂಡಿಕೆ ಮಾಡಿದ್ದಕ್ಕೆ ಪ್ರತಿಯಾಗಿ ಗೋಲ್ಡನ್ ವೀಸಾವನ್ನ ಪಡ್ಕೊಳ್ಬಹುದಾಗಿದೆ. ಸೊ ಈ ಮೂಲಕ ಅಲ್ಲಿನ ಪೌರತ್ವವನ್ನ ಪಡಿಬಹುದಾಗಿದೆ. ಬೇರೆ ದೇಶದ ಪ್ರಜೆಗಳಾಗುವ ಭಾರತೀಯರು ತಮ್ಮ ಭಾರತೀಯ ಪಾಸ್ಪೋರ್ಟ್ ಅನ್ನ ತ್ಯಜಿಸಬೇಕಾಗತ್ತೆ. ಯಾಕಂದ್ರೆ ನಮ್ಮ ದೇಶ ದ್ವಿಪೌರತ್ವವನ್ನ ಮಾನ್ಯ ಮಾಡೋದಿಲ್ಲ. ಸೊ ಆದ್ರೆ ಅವರು ಭಾರತದಲ್ಲಿ ವಾಸಿಸೋಕೆ, ಕೆಲಸ ಮಾಡೋಕೆ ಅಥವಾ ವ್ಯಾಪಾರ ಮಾಡೋಕೆ ಅನುವು ಮಾಡಿಕೊಡುವಂತ ಸಾಗರೋತ್ತರ ಭಾರತೀಯ ಪೌರತ್ವ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು 2017ರಿಂದ ಭಾರತ ತೊರೆಯುತ್ತಿರುವಂತಹ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ವಿಶ್ವದಲ್ಲಿ ವಲಸಿಗ ಮಿಲಿಯನೇರ್ಗಳ ಸಂಖ್ಯೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಸೊ ದೇಶದಲ್ಲಿ 2011ರಿಂದ 2023ರವರೆಗೆ ಸುಮಾರು 1.75 ಮಿಲಿಯನ್ ಭಾರತೀಯರು ತಮ್ಮ ಪಾಸ್ಪೋರ್ಟ್ ಅನ್ನ ಸ್ವಯಂ ಪ್ರೇರಿತವಾಗಿ ಹಿಂದಿರುಗಿಸಿದ್ದಾರೆ.
ಅಂದ್ರೆ ದೇಶದ ನಾಗರಿಕತೆ ತೊರೆದು ಇತರ ದೇಶದ ನಾಗರಿಕತೆನ ಇವರು ಪಡೆದಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯ ಹೇಳುತ್ತೆ. ಅದರಲ್ಲೂ 2014ರಿಂದ 2022ರವರೆಗೆ ಸುಮಾರು 2,46,580 ಭಾರತೀಯರು ದೇಶವನ್ನ ತೊರೆದಿದ್ದಾರೆ. ಕಳೆದ ವರ್ಷ 2023ರಲ್ಲಿ 2,16,219 ಮಂದಿ ಮತ್ತು 2022ರಲ್ಲಿ 2,25,620 ಮಂದಿ ಭಾರತೀಯರು ನಾಗರಿಕತೆಯನ್ನ ತ್ಯಜಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಅಮೃತ ಕಾಲವಿದು, ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಈ ಅಮೃತ ಕಾಲದಲ್ಲೂ ಸಹ ಇಷ್ಟೊಂದು ಜನರು ದೇಶವನ್ನ ಬಿಟ್ಟು ಹೋಗ್ತಾ ಇರೋದು ಯಾಕೆ ಮೋದಿ ಪ್ರಧಾನಿಯಾಗಿರೋ ಭಾರತವನ್ನ ಬಿಟ್ಟು ಬೇರೆ ದೇಶಕ್ಕೆ ಅವರು ಜೀವನ ನಡೆಸೋಕೆ ಇಷ್ಟಪಡ್ತಿದ್ದಾರೆ? ಹಾಗಾದ್ರೆ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.